ವೀಕ್ಷಕರೇ, ಜಗತ್ತಿನಲ್ಲಿ ಯಾವುದಾದರೊಂದು ನಂಬಲಾಗದಂತಹ ದೇಶ ಅಂತ ಇದ್ದರೆ ಅದು ಪಾಕಿಸ್ತಾನ. ಬೇರೆ ದೇಶ ನಂಬೋದು ಬಿಡಿ, ಪಾಕಿಸ್ತಾನವನ್ನು ಆ ದೇಶದ ಸೈನಿಕರೇ ನಂಬದಂತಹ ಸ್ಥಿತಿ ಬಂದಿದೆ. ನಾವು ಈ ವಿಚಾರ ಹೇಳುತ್ತಿರುವುದರ ಹಿಂದೆ ಒಂದು ನಂಬಿಕೆ ದ್ರೋಹದ ಕಥೆ ಇದೆ. ಯುದ್ಧ ಮಾಡೋದಕ್ಕೆ ಮಾತ್ರ ಸೈನಿಕರು ಬೇಕು, ದೇಶಕ್ಕೆ ಅಪಾಯ ಬಂದಾಗ ಸೈನಿಕರು ಬೇಕು. ಆದರೆ ವೈರಿಗಳಿಗೆ ದೇಶದ ಸೈನಿಕರು ಸೆರೆ ಸಿಕ್ಕರೆ ನಮಗೆ ಸೈನಿಕರು ಬೇಡ ಅನ್ನೋ ಮನಸ್ಥಿತಿಯಲ್ಲಿದೆ ಪಾಕಿಸ್ತಾನ. ಅಷ್ಟಕ್ಕೂ ಪಾಕಿಸ್ತಾನ ತಮ್ಮ ಸೈನಿಕರಿಗೆ ನಂಬಿಕೆ ದ್ರೋಹ ಮಾಡಿದ್ದೇನೋ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಬಲೂಚಿಸ್ತಾನ್ ನಿಮಗೆಲ್ಲ ಗೊತ್ತು. ಮುಂಚೆ ಇದೊಂದು ಪ್ರತ್ಯೇಕವಾದ ಪ್ರಾಂತ್ಯ. ಆದರೆ ಪಾಕಿಸ್ತಾನ ಇದನ್ನು ತದನಂತರ ಆಕ್ಯುಪೈ ಮಾಡಿಕೊಳ್ಳುತ್ತೆ. ಅಲ್ಲಿನ ಜನ ಇಂದಿಗೂ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ. ನಮ್ಮನ್ನು ಪಾಕಿಸ್ತಾನದಿಂದ ಪ್ರತ್ಯೇಕ ಮಾಡಿ ಅಂತ ಬಲೂಚಿಗಳು ಸಮರವನ್ನು ಸಾರಿದ್ದಾರೆ. ಹಲವು ದಶಕಗಳಿಂದ ಯುದ್ಧ ನಡೀತಾನೆ ಬರ್ತಾ ಇದೆ. ಸ್ನೇಹಿತರೆ, ಈ ಬಲೂಚಿಗಳು ಮಾಡುವಂತಹ ಯುದ್ಧ ಅಕ್ಷರಶಃ ಗೆರಿಲ್ಲಾ ಯುದ್ಧ. ಅಂದರೆ ಬೆಟ್ಟ ಗಡಿಗಳಲ್ಲಿ ಅಡಗಿಕೊಂಡು ಪಾಕಿಸ್ತಾನದ ಸೇನೆಯನ್ನು ಅಟ್ಟಾಡಿಸಿ ಹೊಡಿತಾರೆ. ಹೀಗೆ ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನದ 8 ಸೈನಿಕರನ್ನು ತಮ್ಮ ವಶಕ್ಕೆ ಪಡ್ಕೊಂಡಿದೆ. ಬಲೂಚಿಸ್ತಾನದ ಗಡಿಯಲ್ಲಿ ಪಾಕ್ ಸೈನಿಕರನ್ನು ಜೀವದ ಸಮೇತ ಸೆರೆಯನ್ನು ಹಿಡಿದಿದೆ. ಬಲೂಚ್ ಲಿಬರೇಷನ್ ಆರ್ಮಿಯ ಕಂಡೀಷನ್ ಒಂದೇ: ನೀವು ವಶಕ್ಕೆ ಪಡೆದಿರುವಂತಹ ನಮ್ಮ ಬಲೂಚಿ ಸೇನೆಯನ್ನು ಬಿಡುಗಡೆ ಮಾಡಿ, ನಾವು ನಿಮ್ಮ ಸೈನಿಕರನ್ನು ಬಿಡುಗಡೆ ಮಾಡ್ತೀವಿ ಅನ್ನೋದು ಬಲೂಚ್ ಆರ್ಮಿಯ ಷರತ್ತು. ಆದರೆ ಪಾಕಿಸ್ತಾನ ತಮ್ಮ ಸೈನಿಕರ ಪ್ರಾಣ ಬಲೂಚಿಸ್ತಾನದ ಕೈಯಲ್ಲಿದ್ದರೂ ಕೂಡ ಯಾವುದಕ್ಕೂ ತಲೆ ಕೆಡಿಸಿಕೊಳ್ತಿಲ್ಲ. ಅವರು ನಮ್ಮ ದೇಶದ ಸೈನಿಕರೇ ಅಲ್ಲ ಎಂದು ಪಾಕಿಸ್ತಾನ ಕೈ ತೊಳೆದುಕೊಂಡಿದೆ. ಸ್ನೇಹಿತರೆ, ಜಗತ್ತಿನ ಇನ್ಯಾವುದೇ ದೇಶಗಳಾಗಿದ್ದರೂ ಕೂಡ ಎಂತಹ ಉಗ್ರರು ಇರಲಿ, ನಮ್ಮ ದೇಶದ ಒಬ್ಬೇ ಒಬ್ಬ ಸೈನಿಕನ ಪ್ರಾಣವೂ ಕೂಡ ಅಷ್ಟೇ ಮುಖ್ಯ ಎಂಬ ನಿಲುವನ್ನು ತೆಗೆದುಕೊಳ್ತಿದ್ವು. ಆದರೆ ರಣಹೇಡಿ ಪಾಕಿಸ್ತಾನ ತಮ್ಮ ಸೈನಿಕರನ್ನೇ ಬಿಡಿಸಿಕೊಳ್ಳಲು ಮುಂದಾಗ್ತಿಲ್ಲ. ಸ್ನೇಹಿತರೆ, ನಿಮಗೆಲ್ಲ ಇಸ್ರೇಲ್ ದೇಶಾಭಿಮಾನ ಗೊತ್ತು. ಈ ಹಿಂದೆ ಆ ದೇಶದ ಸೈನಿಕನೊಬ್ಬ ಹಮಾಸ್ ಉಗ್ರರ ಕೈಯಲ್ಲಿ ಸಿಲುಕಿರ್ತಾನೆ. ಹಮಾಸ್ ಉಗ್ರರು ಇಸ್ರೇಲ್ಗೆ ಒಂದೇ ಒಂದು ಕಂಡೀಷನನ್ನು ಹಾಕ್ತಾರೆ: ನೀವು ಜೈಲಿನಲ್ಲಿ ಬಂಧಿಸಿರುವಂತಹ 1000 ಹಮಾಸ್ ಉಗ್ರರನ್ನು ಬಿಡುಗಡೆ ಮಾಡಿದರೆ ಮಾತ್ರ ನಿಮ್ಮ ಒಬ್ಬೇ ಒಬ್ಬ ಸೈನಿಕನನ್ನು ಮರಳಿ ಕಳಿಸುತ್ತೇವೆ ಎಂದು ಷರತ್ತನ್ನು ಹಾಕ್ತಾರೆ. ಆದರೆ ಇಸ್ರೇಲ್ ಹಿಂದೆ ಮುಂದೆ ನೋಡಲ್ಲ. ಒಬ್ಬೇ ಒಬ್ಬ ತಮ್ಮ ದೇಶದ ಸೈನಿಕನಿಗೋಸ್ಕರ 1000 ಹಮಾಸ್ ಉಗ್ರರನ್ನು ಬಿಡುಗಡೆ ಮಾಡುತ್ತದೆ. ಇದು ಇಸ್ರೇಲ್ ದೇಶಾಭಿಮಾನ. ಸ್ನೇಹಿತರೆ, ಕಳೆದ 2 ವರ್ಷಗಳ ಹಿಂದೆ ನಿಮಗೆಲ್ಲ ಗೊತ್ತಿರಬಹುದು, ಯುದ್ಧದ ಸಮಯದಲ್ಲಿ ಭಾರತದ ಪೈಲಟ್ ಅಭಿನಂದನ್ ವರ್ಧಮಾನ್ ಪಾಕಿಸ್ತಾನದ ಕೈವಶ ಆಗಿರ್ತಾರೆ. ಭಾರತ ಒಂದೇ ಒಂದು ಎಚ್ಚರಿಕೆಯನ್ನು ನೀಡುತ್ತೆ: ಅಭಿನಂದನ್ ವರ್ಧಮಾನ್ ಅವರನ್ನು ನೀವು ಬಿಡುಗಡೆ ಮಾಡದೆ ಹೋದರೆ ನಿಮ್ಮ ಗತಿ ಏನಾಗುತ್ತೆ ನೋಡಿಕೊಳ್ಳಿ ಎಂಬ ಎಚ್ಚರಿಕೆಯನ್ನು ಪಾಕಿಸ್ತಾನಕ್ಕೆ ಕೊಡುತ್ತೆ. ನೀವು ಅಭಿನಂದನ್ ವರ್ಧಮಾನ್ ಅವರನ್ನು ಬಿಡುಗಡೆ ಮಾಡದೆ ಹೋದರೆ ನಾವು ಈ ಕೂಡಲೇ ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಸಾರುತ್ತೇವೆ ಎಂಬ ವಾರ್ನ್ ಮಾಡುತ್ತೆ ಭಾರತ. ಕೂಡಲೇ ಪಾಕಿಸ್ತಾನ ಅಭಿನಂದನ್ ವರ್ಧಮಾನ್ ಅವರನ್ನು ಬಿಡುಗಡೆಯನ್ನು ಮಾಡುತ್ತೆ. ಇವು ಇಸ್ರೇಲ್ ಭಾರತದಂತಹ ದೇಶಗಳು ಸೈನಿಕರ ಮೇಲಿಟ್ಟಿರುವಂತಹ ಕಾಳಜಿ. ಆದರೆ ಪಾಕಿಸ್ತಾನ, ಸ್ನೇಹಿತರೆ, ತಮ್ಮ ಸೈನಿಕರನ್ನು ಯೂಸ್ ಆ್ಯಂಡ್ ಥ್ರೋ ರೀತಿ ಬಳಸಿಕೊಳ್ತಿದೆ. ಯುದ್ಧ ಮಾಡುವುದಕ್ಕೆ ಮಾತ್ರ ಸೈನಿಕರು ಬೇಕು, ಆದರೆ ಅವರ ಪ್ರಾಣಕ್ಕೆ ಕುತ್ತು ಬಂದಾಗ ತಮ್ಮ ಸೈನಿಕರನ್ನೇ ಮರೆತು ಬಿಡುತ್ತೆ. ಸ್ನೇಹಿತರೆ, ಪಾಕಿಸ್ತಾನದ ಸೈನಿಕರು ಪರಿಪರಿಯಾಗಿ ಬೇಡ್ಕೊಳ್ತಾರೆ: ನಾವು ಪಾಕಿಸ್ತಾನದ ಸೈನಿಕರು, ಬೇಕಿದ್ರೆ ID ಕಾರ್ಡನ್ನು ನೋಡ್ಕೊಳ್ಳಿ, ನಮ್ಮ ಪರಿವಾರದವರಿಗೆ ಹುಷಾರಿಲ್ಲ, ನಮ್ಮನ್ನು ದಯವಿಟ್ಟು ಕರೆಸಿಕೊಳ್ಳಿ ಎಂದು ಪಾಕಿಸ್ತಾನದ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾರೆ. ಆದರೆ ಪಾಕಿಸ್ತಾನ ಒಂದೇ ಒಂದು ಚೂರು ಸೈನಿಕರ ಮೇಲೆ ಕನಿಕರವನ್ನು ತೋರಲ್ಲ. ಈ ಘಟನೆ ಮುಂದಿನ ದಿನಗಳಲ್ಲಿ ಯಾವ ದಿಕ್ಕಿಗೆ ತಿರುಗುತ್ತದೆ? ಪಾಕಿಸ್ತಾನದ ಮನಸ್ಥಿತಿ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಸ್ನೇಹಿತರೆ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.